ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಎಲ್ಐಸಿ ಪ್ರತಿನಿಧಿಗಳ ವಿಭಾಗೀಯ ಸಮ್ಮೇಳನ, ಬಡ ಮಧ್ಯಮ ವರ್ಗ ಜನರಿಗೆ ಜೀವ ವಿಮೆಯಿಂದ ಅನುಕೂಲ. ಎನ್ಎಸ್ ಬೋಸರಾಜ್. ಮಂತ್ರಾಲಯದಲ್ಲಿ 354ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ಸುಬುಧೇಂದ್ರ ತೀರ್ಥರು. ವಾರ್ಡ್ 8ರಲ್ಲಿ ಕಟ್ಟಡ ವಾಲಿದ ಪ್ರಕರಣ, ಕಟ್ಟಡ ತೆರವಿಗೆ ಮುಂದಾಗದ ಪಾಲಿಕೆ, ನಾಳೆಯೊಳಗೆ ತೆರವುಗೊಳಿಸಲು ಗಡುವು. ಪಂಚಮುಖಿ ಗಾಣಲಾಳ ದೇವಸ್ಥಾನದ ಅರ್ಚಕರ ಮೇಲೆ ದೌರ್ಜನ್ಯ ಖಂಡಿಸಿ ಟಿಯುಸಿಐ ಪ್ರತಿಭಟನೆ. ಪತ್ನಿಯಿಂದ ನದಿಗೆ ತಳ್ಳಿದ ಆರೋಪಿ ಮಾಡಿದ್ದ ತಾತಪ್ಪ ಬಂಧನ. ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲು. ಭಾರತೀಯ ಜೀವ ವಿಮಾ ಪಾಲಿಸಿಯು ದೇಶದಲ್ಲಿ ಅತಿ ಹೆಚ್ಚು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲವಾಗಿದೆ. ಜೊತೆಗೆ ಜೀವ ವಿಮಾ ಪ್ರತಿನಿಧಿಗಳು ಸಹ ಭಾರತೀಯ ಜೀವ ವಿಮಾ ಸಾಧನೆಗೆ ಕೊಂಡಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ನಗರದ ಮಾ ಆಶಾಪುರ್ ಫಂಕ್ಷನ್ ಸಭಾಂಗಣದಲ್ಲಿ ಅಖಿಲ ಭಾರತ ಜೀವ ವಿಮಾ ಪ್ರತಿನಿಧಿಗಳ ಸಂಘ ರಾಯಚೂರು ವಿಭಾಗೀಯ 7ನೇ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ವಿಭಾಗೀಯ ಸಮ್ಮೇಳನವು ಪ್ರತಿ 3 ವರ್ಷಕ್ಕೊಮ್ಮೆ ಮಾಡುತ್ತಾ ಬಂದಿದ್ದಾರೆ. ಇದೀಗ ರಾಯಚೂರಿನಲ್ಲಿ ನಡೆಸಲಾಗುತ್ತಿದೆ. ಎಲ್ಐಸಿಯಲ್ಲಿ ಕೆಲಸ ಮಾಡುವ ಪ್ರತಿನಿಧಿಗಳು ಸರ್ಕಾರಿ ನೌಕರರಲ್ಲ, ಎಲ್ಸಿ ಏಜೆಂಟ್ಗಳ ಮೇಲಧಿಕಾರಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ದೇಶದಲ್ಲಿ ಸುಮಾರು 38 ಕೋಟಿಗೂ ಅಧಿಕ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಪಾಲಿಸಿ ಮಾಡಿಸಿಕೊಟ್ಟಿದ್ದಾರೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸುತ್ತಿವೆ. ಈ ವೇಳೆ ಇನ್ಸೂರೆನ್ಸ್ ಇದೆಯೇ ಎಂದು ಕೇಳುತ್ತಿದ್ದಾರೆ. ಇನ್ಸೂರೆನ್ಸ್ ಇದ್ದವರಿಗೆ ಸಹಾಯವಾಗಿದೆ, ಇಲ್ಲದವರಿಗೆ ಅನುಕೂಲವಾಗಿಲ್ಲವೆಂದರು. ಸುಮಾರು ವರ್ಷಗಳ ಹಿಂದೆ ಮಾನವಿಯಲ್ಲಿ ಎಲ್ಐಸಿ ಪಾಲಿಸಿ ಮಾಡಲು ಹಿಂದೆ ಬೀಳುತ್ತಿದ್ದರು. 5-6 ಬಾರಿ ಬೆನ್ನತ್ತಿದ್ದರು. ಕೊನೆಗೆ ಎಲ್ಐಸಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದರು. ಬಳಿಕ ಪಾಲಿಸಿ ಮಾಡಿಸಲಾಗಿದೆ ಎಂದರು. ಎಲ್ಐಸಿ ಪಾಲಿಸಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಪ್ರತಿನಿಧಿಗಳಿಗೆ ಸೌಲಭ್ಯಗಳು ಸೇರಿ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ಬರುವವರಿಗೆ ಸೌಲಭ್ಯ ಒದಗಿಸಿಕೊಡಲು ಭರವಸೆ ನೀಡಿದರು. ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಿರ್ತಕ್ಕಂಥ ಮಾನ್ಯ ಸಚಿವರಿಗೂ ಹಾಗೂ ವೇದಿಕೆ ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯಮನರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ. ಪ್ರತಿಯೊಂದು 3 ವರ್ಷಕ್ಕೆ ಒಂದ್ಸಲ ಈ ಕಾರ್ಯಕ್ರಮವನ್ನು ಸಂಘಟನಾ ಜಾರಿಗೆ ಮಾಡುವಂಥ ಕಾರ್ಯಕ್ರಮ. ಆ ದಿಶೆಯಲ್ಲಿ ರಾಯಚೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರೂ ಗೊತ್ತಿದ್ದಂತೆ ಈ ಪ್ರತಿನಿಧಿಗಳೆಲ್ಲ ಯಾರು ಸರ್ಕಾರ ನೌಕರಿದಾರಲ್ಲ, ಸಮಾಜಕ್ಕೆ ಅತ್ಯಂತ ಸೇವೆ ಸಲ್ಲಿಸೋರು ಅಂದರೆ ಈ ಪ್ರತಿನಿಧಿಗಳಾಗಿರ್ತಾರೆ. ಯಾಕಂದರೆ ದೇಶದಲ್ಲಿ ಸಾಕಷ್ಟು ಬಡವರು ಮತ್ತು ವಿಷಯಗಳು ಗೊತ್ತಿಲ್ಲ ಅಂದರೆ ತಮಗಾಗಿ ಏನು ಮಾಡಿಕೊಳ್ಬೇಕು ಅಂತ ಗೊತ್ತಿಲ್ಲ ಅಂತ ಜನರಿಗೆ ಅವ್ರ ಜೀವನಕ್ಕೆ ತೊಂದರೆ ಆಗದಂತೆ, ಅವರ ಕುಟುಂಬಕ್ಕೆ ತೊಂದರೆ ಆಗದಂತೆ ಈ ಮಾಡುವಂಥ ಪ್ರಯತ್ನ ಪ್ರತಿನಿಧಿಗಳು ಮಾತ್ರ ಮಾಡ್ತಕ್ಕಂಥದ್ದು. ನನಗೆ ಕೆಲವು 40 ವರ್ಷದಿಂದ ನಾನು ಮಾನವಿಯಲ್ಲಿ ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ನಮಗೆ 2-3 ಬಂದು ದಿನ ಹೇಳೋದು, ನಾನು ನಿಮ್ಮೊಂದು ಇನ್ಶೂರೆನ್ಸ್ ಪಾಲಿಸಿ ಮಾಡೋಣಂತೆ. ಆಯಿತು ಮಾಡಂದರೆ ಅವರು 10 ಸಲ ಬಂದು ಮನವರಿಕೆ ಮಾಡಿ ನಮಗೆ ಯಾವ ಟೈಮ್ ಆ ಟೈಮ್ ಬಂದು
ನಮಗಾಗಿ, ನಮ್ಮ ಜೀವನಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ಅನುಕೂಲ ಮಾಡುವಂಥ ಪ್ರಯತ್ನ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ಮಾತ್ರ ಸಾಧ್ಯ ಆಗಿದೆ. ಈ ರೀತಿಯಾಗಿ ಇವತ್ತಿಗಾಗಲೇ ಮುಖಂಡರಿದಂತೆ ಸುಮಾರು 28-30 ಕೋಟಿ ಜನರಿಗೆ ಇನ್ಶೂರೆನ್ಸ್ ಪಾಲಿಸಿ ಮಾಡೋದ್ರ ಮುಖಾಂತರ ಅಷ್ಟು ಕುಟುಂಬಗಳಿಗೆ ಯಾವ ಸಂದರ್ಭದಲ್ಲಿ ಏನೇ ಆಗಿರಬೇಕು ಅವರಿಗೆ ಸಹಕಾರಿಯಾಗಿ ಈ ವಿಮಾ ಉಪಯೋಗ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ದಿನನಿತ್ಯ ನೋಡ್ತಾ ಇದ್ದೀವಿ, ಬೆಳಗ್ಗೆ ಎದ್ದ ಕೂಡಲೇ ಸಾಯಂಕಾಲ ಒಳಗೆ ಏನು ನಮ್ಮದ ಪರಿಸ್ಥಿತಿ ಆಗ್ತದೆ ನಮ್ಗೆ ಗೊತ್ತಿಲ್ಲ, ಕುಟುಂಬದ ಸದಸ್ಯರ ಪರಿಸ್ಥಿತಿ ಏನಾದರೂ ಗೊತ್ತಿಲ್ಲ. ಬೆಳಗ್ಗೆ ಟಿ ವಿ ಹಾಕಿದ ಕೂಡಲೇ ಆಕ್ಸಿಡೆಂಟ್ಗಳು ಮತ್ತೊಂದು ಆಗಿ ಆಗಿ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ನೋಡ್ತಾ ಇದ್ದೀವಿ. ಸೂರ್ಯಕೋಟಿ ಸಮರ್ಥ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಈ ಸಂದರ್ಭದಲ್ಲಿ ಸಂಘದ ಆಲ್ ಇಂಡಿಯಾ ಕಾರ್ಯದರ್ಶಿ ಎಲ್ ಮಂಜುನಾಥ್, ರಾಜ್ಯಾಧ್ಯಕ್ಷ ಲೋಕೇಶ್, ಜಿ ಶ್ರೀನಿವಾಸ್, ಶರಣ್ ಗೌಡ, ರವಿ ಬಸವರಾಜ್, ಸಿದ್ದಣ್ಣ, ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ಆಗಸ್ಟ್ 4ರಂದು ವರ್ಷದ 354ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಗಸ್ಟ್ 8ರಂದು ಸಪ್ತ ರಾಜೋತ್ಸವದೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಮಠದ ಪೀಠಾಧಿಪತಿ ಶ್ರೀ ಸುಬೇಂದ್ರ ತೀರ್ಥರು ಹೇಳಿದರು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಗಸ್ಟ್ 8ರಂದು ಧ್ವಜಾರೋಹಣ, ಗೋಪೂಜೆ, ಅಶ್ವಪೂಜೆ, ದಾನೋತ್ಸವದೊಂದಿಗೆ ಆರಾಧನೆ ಹಬ್ಬಕ್ಕೆ ಚಾಲನೆ ನೀಡಲಾಗುವುದು. ಸಪ್ತ ರಾತ್ರೋತ್ಸವದ ಆಚರಣೆಗೆ ಭಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಆಗಸ್ಟ್ 9ರಂದು ಬೆಂಗಳೂರಿನ ಪ್ರಕಾಶ್ ಶೆಟ್ಟಿ ಅವರ ದಾನದಿಂದ ನಿರ್ಮಿಸಲಾಗಿದ್ದ ಪುಷ್ಕರಣಿಯನ್ನು ಉದ್ಘಾಟಿಸಲಾಗುವುದು. ಸಂಜೆಯಲ್ಲಿ ಉತ್ಸವ ಮೆರವಣಿಗೆ, ದೀಪೋತ್ಸವ, ಸಂಗೀತ ಕಾರ್ಯಕ್ರಮ, ತಪೋತ್ಸವ ಹಾಗೂ ಶಾಕ್ಲೋತ್ಸವ ಜರುಗಲಿದೆ ಎಂದು ಅವರು ವಿವರಿಸಿದರು. ಆಗಸ್ಟ್ 10ರಂದು ಪೂರ್ವಾರಾಧನಾ ದಿನ ತಿರುಮಲದ ದೇವಸ್ಥಾನದಿಂದ ವಸ್ತ್ರ ಪ್ರಸಾದ, ಕಂಚಿಯ ವರದ ರಾಜ ಶ್ರೀರಂಗನಾಥ ಸ್ವಾಮಿಗಳ ವಸ್ತುಗಳನ್ನು ಸಮರ್ಪಿಸಿ ರಾಯರ ಮಹಾಪೂಜೆ, ಅನ್ನ ಸಂತರ್ಪಣೆ ಹಾಗೂ ಕಾಶಿಯಿಂದ ಆಗಮಿಸುವ ರಾಘವೇಂದ್ರ ಶುಕ್ಲ ಅವರಿಗೆ ಅನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಆಗಸ್ಟ್ 11ರಂದು ಮಹಾ ಆರಾಧನಾ ಕಾರ್ಯಕ್ರಮ, ಸುವರ್ಣ ರಥೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಹಾಮಂಗಳಾರತಿ ನಡೆಯಲಿದ್ದು ಭಕ್ತರು ಉತ್ಸವ ವರ್ಧನೆಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡಲಾಗುವುದು ಎಂದರು. ಆಗಸ್ಟ್ 12ರಂದು ಉತ್ತರಾಧನೆಯಿಂದ ನವರತ್ನ ಕವಚ ಸಮರ್ಪಣೆ, ಮಹಾರಥೋತ್ಸವ, ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ನಡೆಯಲಿದೆ. ಆಗಸ್ಟ್ 13ರಂದು ಸುಜಾನಂದ್ ತೀರ್ಥರು ಆರಾಧನಾ ಕಾರ್ಯಕ್ರಮ ಮತ್ತು 14ರಂದು ಸಪ್ತ ರಾತ್ರೋತ್ಸವದ ಸಮಾರೋಪ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತಿ ಹಬ್ಬ ಅಂತ್ಯವಾಗಲಿದೆ. ಮಂಟಪದ ಸ್ತಂಭಗಳಿಗೆ ಸುವರ್ಣ ಲೋಪಿತ ಕವಚ, ದಕ್ಷಿಣ ಭಾಗದಲ್ಲಿ ಸುವರ್ಣ ಲೋಪಿತ ಕವೀಂದ್ರ ತೀರ್ಥರ ಭವನ ಲೋಕಾರ್ಪಣೆ, ಕುಡಿಯುವ ನೀರು, ಆಂಬ್ಯುಲೆನ್ಸ್, ಎಲೆಕ್ಟ್ರಿಕ್ ವಾಹನ, ಸುಯೇಂದ್ರ ತೀರ್ಥರ ವಿಶ್ರಾಂತಿ ಗೃಹ, 12 ಅಂತಸ್ತಿನ ವಸತಿ ಗೃಹ ನಿರ್ಮಾಣವಾಗಲಿದೆ. 700 ರೂಮ್ಗಳ ಹೆಚ್ಚು ವ್ಯವಸ್ಥೆ ಮಾಡಲಾಗಿದೆ. ಒಳಚರಂಡಿ, ಟಿಸಿಎಸ್ ಕಂಪನಿಗಳಿಂದ 15 ಕೋಟಿ ಒಳಚರಂಡಿ ಕಾಮಗಾರಿ, ದೇಶದ ವಿವಿಧ ಕ್ಷೇತ್ರದಲ್ಲಿ ಗಣ್ಯರು, ರಾಜಕೀಯ ವ್ಯಕ್ತಿಗಳು, ಕೇಂದ್ರ ರಾಜ್ಯ ಮಂತ್ರಿಗಳ ಮಠದಿಂದ ಶವರ್ ಬಾತ್ ವ್ಯವಸ್ಥೆ ತೀರದಲ್ಲಿ ಮಾಡಲಾಗಿದೆ. ಸುಲಲಿತವಾಗಿ ಶಾಶ್ವತ ವ್ಯವಸ್ಥೆಯಲ್ಲಿ ಎಕ್ಸ್ಪಿರಿಮೆಂಟ್ ವ್ಯವಸ್ಥೆ, ಸಾಂಸ್ಕೃತಿಕ ಪಾಠಶಾಲೆಯಿಂದ ಸಾಮಾನ್ಯ ಭಕ್ತರ, ವಯೋವೃದ್ಧರಿಗೆ, ಅಂಗವಿಕಲರಿಗೆ ನೂಕು ನುಗ್ಗಲು ಆಗದಂತೆ ವಿಶ್ವದ 7 ದೇಶಗಳಲ್ಲಿ ಶಾಖಾ ಮಠಗಳು ನಡೆಯುತ್ತವೆ. ಇನ್ನು 2 ದೇಶಗಳಲ್ಲಿ ಶಾಖಾ ಮಠ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ವೆಡ್ಡಿಂಗ್ ಮಾಡಿದ್ದು ಸರ್ ಬುದ್ಧಿ
ಮಧ್ಯಾರಾಧನಾ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೊರಭಾಗದಲ್ಲಿ, ಒಳಭಾಗದಲ್ಲಿ ವಿಶೇಷವಾದ ಸ್ವಸ್ತಿ ವಾಚನ ಮತ್ತು ರಥೋತ್ಸವಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳಭಾಗದಲ್ಲಿ ರಾತ್ರಿ ನಡೀತದೆ. ಅಲ್ಲಿಗೆ ಮಧ್ಯಾರಾಧನಾ ಕಾರ್ಯಕ್ರಮವು ಮಹಾಮಂಗಳಾರತಿಯ ಮೂಲಕವಾಗಿ ಅವತ್ತು ಪರಿಪೂರ್ಣವಾಗುತ್ತೆ. ವೃಂದಾವನದ 4 ಕಡೆಗಳಿಗೆ ಅಭಿಷೇಕ, ಆರತಿ, ಅಲಂಕಾರ, ಪುಷ್ಪಾಲಂಕಾರ, ಕವಚ ಸಮರ್ಪಣೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಮೂಲ ವೃಂದಾವನಕ್ಕೆ ನಡೆಯುತ್ತೆ. ಇನ್ನು ಮರುದಿವಸ ಅಂದರೆ 12ನೇ ತಾರೀಕು ಉತ್ತರಾರಾಧನಾ ಮಹೋತ್ಸವ, ಅದು ರಾಘವೇಂದ್ರ ಸ್ವಾಮಿಗಳ ಔಚಿತ್ಯ. ಉತ್ತರಾರಾಧನಾ ಮಹೋತ್ಸವ ಅಂದು ಮೂಲ ವೃಂದಾವನಕ್ಕೆ ನೂತನವಾಗಿ ಹೈದರಾಬಾದ್ ಭಕ್ತರಿಂದ, ತಿರುಮಲ ರೆಡ್ಡಿ ಅನ್ನುವಂತಹ ಒಬ್ಬ ಭಕ್ತರಿಂದ ದೇಣಿಗೆಯಾಗಿ ಸಮರ್ಪಣೆಗೊಳ್ಳಲಿರುವಂತಹ ವೃಂದಾವನದ ನೂತನ ನವರತ್ನ ಕವಚ ಸಮರ್ಪಣಾ ಕಾರ್ಯಕ್ರಮ. ಸಂಪೂರ್ಣವಾಗಿ ವೃಂದಾವನಕ್ಕೆ ನವರತ್ನ ಕವಚ, ಈ ಕವಚ ಸಮರ್ಪಣೆ, ಕವಚ ಅಲಂಕರಣ ಇತ್ಯಾದಿಯೂ ಕೂಡ ಉತ್ತರಾರಾಧನಾ ದಿನ ಮೂಲ ವೃಂದಾವನಕ್ಕೆ ನಡೀತದೆ. ಅಂದು ಪಂಚಾಮೃತ ಇತ್ಯಾದಿಗಳಾದ ಮೇಲೆ ಈ ಕವಚ ಸಮರ್ಪಣೆ, ಆನಂತರ ಅಲಂಕರಣ, ನಂತರದಲ್ಲಿ ಪ್ರಹ್ಲಾದರಾಜರು ಉತ್ಸವದ ಮೂಲಕವಾಗಿ ವಾದ್ಯ ವೈಭವಗಳು, ಅನೇಕ ಸಾಂಸ್ಕೃತಿಕ ತಂಡಗಳು, ಪಾರಾಯಣ ಇವುಗಳ ಮೂಲಕವಾಗಿ ಸಂಸ್ಕೃತ ಪಾಠಶಾಲೆಗೆ ತೆರಳಿ ಅಲ್ಲಿ ಪೂಜೆ ಉತ್ಸವಾದಿಗಳನ್ನು ಸ್ವೀಕಾರ ಮಾಡಿ ಮರಳಿ ಮಠಕ್ಕೆ ಬಂದ ನಂತರದಲ್ಲಿ ವಸಂತೋತ್ಸವ, ಬಣ್ಣದ ಸಮರ್ಪಣೆ ಮೊದಲಾದ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ. ಆನಂತರದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪ್ರಹ್ಲಾದರಾಜರ ಈ ಉತ್ಸವವು ಹೊರಗಡೆ ತೆರಳಿ ರಥಕ್ಕೆ 3 ಸುತ್ತು ಪ್ರದಕ್ಷಿಣೆ ಬಂದ ನಂತರದಲ್ಲಿ ಯಾವ ರಥಾರೂಢರಾಗಿ ಭಕ್ತರಿಗೆ ದರ್ಶನವನ್ನು ನೀಡಿ ಅಲ್ಲಿ ಸಂದೇಶಾದಿಗಳನ್ನು ನೀಡುವ ಮೂಲಕವಾಗಿ ಮಹಾರಥೋತ್ಸವ ಅನ್ನುವಂಥದ್ದು ಚಾಲನೆಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಭಕ್ತರುಗಳು ಸ್ವಇಚ್ಛೆಯಿಂದ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನು ಮಾಡಲಿದ್ದಾರೆ. ಇನ್ನು ಮರುದಿವಸ 11ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರತಕ್ಕಂತಹ ಆರಾಧನಾ ಕಾರ್ಯಕ್ರಮ, ಅದು ಮಧ್ಯಾರಾಧನಾ ಕಾರ್ಯಕ್ರಮ. ಆ ದಿನದಲ್ಲಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯಾಭಿಷೇಕ, ಅದೇ ರೀತಿಯಾಗಿ ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮ ಮುಗಿದ ನಂತರ ಮೂಲ ವೃಂದಾವನಕ್ಕೆ ಮಹಾಪಂಚಾಮೃತಾಭಿಷೇಕ ಕಾರ್ಯಕ್ರಮ, ಪಂಚಾಮೃತ ಆದ ನಂತರದಲ್ಲಿ ಪಂಚಾಮೃತ ಪ್ರಸಾದದ ವಿನಿಯೋಗ, ನಂತರದಲ್ಲಿ ಸುವರ್ಣ ರಥೋತ್ಸವ ಅನ್ನುವಂಥದ್ದು ಮಠದ ಒಳಪ್ರಾಂಗಣದಲ್ಲಿ ರಾಯರ ಪಾದುಕೆಗಳು, ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಇರಿಸಿ ಅಲ್ಲಿ ರಥೋತ್ಸವಾದಿ ಕಾರ್ಯಕ್ರಮಗಳು ನಡೀತದೆ. ಆನಂತರ ವಿಶೇಷ ಮೂಲರಾಮದೇವರ ಪೂಜಾ, ಅನ್ನಸಂತರ್ಪಣಾದಿ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಮಠದ ಒಳಭಾಗದಲ್ಲಿ ನಡೆಯುತ್ತೆ. ಅಂದು ನಗರದ ವಾರ್ಡ್ 8ರಲ್ಲಿ 7 ಅಂತಸ್ತಿನ ಕಟ್ಟಡ ವಾಲಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕಟ್ಟಡ ತೆರವು ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ಪಾಲಿಕೆ ಅಭಿಯಂತರಿ ಬಸವರಾಜ್ ನೇತೃತ್ವದ ಅಧಿಕಾರಿಗಳು ತಂಡದ ಜೆಸಿಬಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ಕಾಂಪೌಂಡ್ ತೆರವುಗೊಳಿಸಿದ್ದಾರೆ. ಕಟ್ಟಡ ಮಾಲೀಕರಿಗೆ ಕಳೆದ 10 ದಿನ ಹಿಂದೆಯೇ ತೆರವುಗೊಳಿಸಲು ಸೂಚಿಸಿದ್ದರು. ತೆರವುಗೊಳಿಸದೇ ಇರುವುದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಆತಂಕ ವ್ಯಕ್ತಪಡಿಸಿ ಪಾಲಿಕೆ ದೂರು ನೀಡಿದ್ದಾರೆ. ಕಟ್ಟಡ ಮಾಲೀಕರು ತೆರವುಗೊಳಿಸದೇ ಇರುವುದರಿಂದ ಪಾಲಿಕೆ ತೆರವಿಗೆ ಮುಂದಾಗಿತ್ತು. ಮಾಲೀಕರು ನಾಳೆಯೊಳಗೆ ಪೂರ್ಣವಾಗಿ ಕಟ್ಟಡ ತೆರವುಗೊಳಿಸುವ ಗಡುವು ನೀಡಿದ್ದು, ಇಲ್ಲದೆ ಹೋದರೆ ಪಾಲಿಕೆಯಿಂದ ತೆರವುಗೊಳಿಸುವುದಾಗಿ ಎಚ್ಚರಿಸಲಾಯಿತು. ಕಟ್ಟಡ ಪಕ್ಕದಲ್ಲಿರುವ ವ್ಯಾಪಾರಿ ಅಂಗಡಿಗಳನ್ನು ಸಹ ಖಾಲಿ ಮಾಡಿಸಲಾಯಿತು. ಮೊಹಮ್ಮದ್ ದಸ್ತಗಿರಿ ಎಂಬುವವರಿಗೆ ಸೇರಿ ಕಟ್ಟಡ ವಾಲಿ ನಿಂತಿದ್ದು ಕುಸಿತು ಬೀಳುವ ಆತಂಕ ಉಂಟಾಗಿದೆ. ಕಟ್ಟಡ ಪಕ್ಕದ ಮನೆ ಮೇಲೆ ನಿಂತಿರುವುದು ಅವಘಡ ಸಂಭವಿಸುವ ಭಯ ಸೃಷ್ಟಿಯಾಗಿದೆ. ಮಾಲೀಕರು ಕಟ್ಟಡದ ಮೇಲ್ಭಾಗ ಮಾತ್ರ ತೆರವುಗೊಳಿಸಿ ಸುಮ್ಮನಾಗಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಪೂರ್ಣವಾಗಿ ಕಟ್ಟಡ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ನಾಳೆಯೊಳಗೆ ಸ್ವಯಂ ಪ್ರೇರಣೆಯಿಂದ ಕಟ್ಟಡ ತೆರವುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ಪಾಲಿಕೆಯಿಂದ ತೆರವುಗೊಳಿಸಲಾಗುವುದು ಎಂದು ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು.
देखो कब शुरू करते नहीं अब शाम में आके तुम सुबह करना नहीं तो हमारा देश के अंदर जाता पूरा सामने आता है सामने आया तो छोड़ देते नहीं तो हमारा काम शुरू ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಗಿಲಸುಗೂರು ಹೋಬಳಿಯ ಪಂಚಮುಖಿ ಗಾಣದಾಳಿ ಗ್ರಾಮದ ಶ್ರೀ ಆಂಜನೇಯ ಹಾಗೂ ಯರ್ಕಲಮ್ಮ ದೇವಸ್ಥಾನದ ಮೂಲ ಅರ್ಚಕರನ್ನು ಹೊರತುಪಡಿಸಿ ಅನಧಿಕೃತ ಅರ್ಚಕರಾದ ಲಕ್ಷ್ಮಣ್ ಸ್ವಾಮಿ ಹಾಗೂ ಇನ್ನಿತರರನ್ನು ದೇವಸ್ಥಾನದಿಂದ ಹೊರಹಾಕಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಟಿಯುಸಿಐ ಜಿಲ್ಲಾ ಸಮಿತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪಂಚಮುಖಿ ಗಾಣದಾಳ ಗ್ರಾಮದ ಶ್ರೀ ಆಂಜನೇಯ ಹಾಗೂ ಯರಕಲಮ್ಮ ದೇವಸ್ಥಾನದ ಮೂಲಕ ಅರ್ಚಕರಾದ ಭೀಮಚಾರಿ ವಾರಸುದಾರರು ಹಾಗೂ ದೇವಸ್ಥಾನದ ಅರ್ಚಕರಾದ ಶ್ಯಾಮಾಚಾರಿ ಹಾಗೂ ಇನ್ನಿತರ ಅರ್ಚಕರಿಗೆ ಪಂಚಮುಖಿ ಗಾಣದಾಳ ಗ್ರಾಮದ ನಿವಾಸಿಯಾದ ಲಕ್ಷ್ಮಣ್ ಕೆ ಯಲ್ಲಪ್ಪ ಹಾಗೂ ಇನ್ನಿತರರು ಸೇರಿಕೊಂಡು ಅರ್ಚಕರಲ್ಲದೆ ಇವರ ಮೂಲ ಅರ್ಚಕ ಶ್ಯಾಮಾಚಾರಿ ಹಾಗೂ ಇನ್ನಿತರ ಮೇಲೆ ನಿತ್ಯ ಕಿರುಕುಳ ನೀಡುತ್ತಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದರು. ಅಕ್ರಮವಾಗಿ ಭಕ್ತರಲ್ಲಿ ಹಣ ವಸೂಲು, ಮೌಢ್ಯದ ವಸ್ತುಗಳನ್ನು ಮಾರಾಟ ಮಾಡುವುದು, ಹಾಗೆ ದೇವಸ್ಥಾನದ ಆವರಣದಲ್ಲಿ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಂದ ಹಫ್ತಾ ವಸೂಲಿ ಮಾಡುವುದು ಇದು ಇವರ ದಿನನಿತ್ಯದ ಕಾಯಕವಾಗಿದೆ ಎಂದು ಆರೋಪಿಸಿದರು. ದೇವಸ್ಥಾನದ ಅರ್ಚಕ ಶ್ಯಾಮಾಚಾರಿ ಇವರು ಒಳ್ಳೆಯ ಬುದ್ಧಿ ಮಾತಿನಿಂದ ನೀವು ಮಾಡುವುದು ಒಳ್ಳೆಯ ಕೆಲಸವಲ್ಲ, ದಯವಿಟ್ಟು ಭಕ್ತರಿಗೆ ಸಣ್ಣ ಪುಟ್ಟ ಅಂಗಡಿ ಮಾಲಕರಿಗೆ ಕಿರುಕುಳ ನೀಡುವುದು ಒಳ್ಳೆಯದಲ್ಲ ಎಂದು ಹೇಳಿದರೆ ಇವರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿದರು. ದೌರ್ಜನ್ಯ ಮಾಡುತ್ತಿರುವ ಲಕ್ಷ್ಮಣ್ ಸ್ವಾಮಿ ಹಾಗೂ ಇನ್ನಿತರರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸಬೇಕು. ಅರ್ಚಕರಿಗೆ ಬಂದೋಬಸ್ತು ನೀಡಬೇಕು. ಅಕ್ರಮ ಅರ್ಚಕರಾದ ಲಕ್ಷ್ಮಣ್ ಸ್ವಾಮಿ ತಂದೆ ಕೆ ಯಲ್ಲಪ್ಪ ಹಾಗೂ ಇನ್ನಿತರರನ್ನು ಕೂಡಲೇ ದೇವಸ್ಥಾನದ ಆವರಣದಿಂದ ಹೊರಹಾಕಬೇಕು ಎಂದು ಒತ್ತಾಯಿಸಿದರು. ದೇವಸ್ಥಾನದ ಆವರಣದ ಮೌಢ್ಯದ ಮಾಟಾಮಂತ್ರದ ವಸ್ತುಗಳು ಮಾರಾಟ ಮಾಡುವುದನ್ನು ನಿಷೇಧಿಸಬೇಕು ಎಂದು ಮನವಿ ಮಾಡಿದರು. ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಜಯವಾಗಲಿ.
जिंदाबाद 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 ಮನೆ ಪತ್ರ ನೀಡೋದ್ರ ಮುಖಾಂತರ ಆಗ್ರಹಿಸಿದ್ದೇನೆಂದ್ರೆ ಸುಮಾರು ಗಿಲೇಶ್ಪುರ ಗ್ರಾಮ ಹೋಬಳಿಯಲ್ಲಿ ಬರ್ತಕ್ಕಂಥ ಪಂಚಮೀತಿ ಗಾಣದಾಳ ಗ್ರಾಮದಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಲಕ್ಷ್ಮಣ ಅಂತಕ್ಕಂಥ ಅಕ್ರಮ ಅರ್ಚಕರ ಯಾವ ಜಾತಿ ಅಂತ ಗೊತ್ತಿಲ್ಲ, ನಮಗೆ ಜಾತಿ ವಿಷಯ ಮಾತಾಡೋದಿಲ್ಲ. ಆತ ಏನಂತಂದ್ರೆ ಮೂಲ ಆಚಾರ್ಯರ ವಿರುದ್ಧ ಹೈಕೋರ್ಟಿಗೆ ಹೋಗಿದ್ದ, DCಗೆ ಮನವಿ ಹಾಕಿದ್ದ. ಏನಂತ ಸರ್ವೆ ನಂಬರ್ 57 ಲ್ಯಾಂಡ್ ಅಬ್ಜೆಕ್ಷನ್, ಇದು ಭೀಕರವಾಗಿರೋದ್ರಿಂದ ಇದು ಸರ್ಕಾರ ಲ್ಯಾಂಡು, ನೀವೆಲ್ಲರೂ ತೆರವುಗೊಳಿಸ್ಬೇಕು, ಇದು ನಮಗೆ ಬರ್ತದೆ ಅಂತ ಹೋಗಿದ್ದ. ಇಲ್ಲಿ DC ಆರ್ಡರ್ ಮಾಡ್ಯಾನ, ಏಕರಂ ಅಂತ ಮಾಡ್ಯಾನ. ಏಕರಂ ಅಂದ್ರ ಭೀಮಾಚಾರ್ಯ ವಾರಸಾರರು ರಾಮಾಚಾರ್ಯ ಅಂಡ್ ಅದರ್ಸ್ ಇದ್ದಾರೆ ಕೋರ್ಟ್ನಾಗ. ಅವ್ರ ಪರವಾಗಿನೇ DC ಆರ್ಡರ್ನ ಹೈಕೋರ್ಟ್ ಅರ್ಜಿ ಇರದಾದ ಮೇಲೆ ಮಧ್ಯಂತರ ಆದೇಶ ಮಾಡಿದೆ. ಏನಂತ ಲಕ್ಷ್ಮಣ ಅಂತಕ್ಕಂಥವ್ನು ಈ ಆಸ್ತಿಗೆ ವಾರಸ್ದಾರ ಅಲ್ಲ, ಅವ್ನು ಹೊರಗೆ ಹಾಕ್ಬೇಕು, ಅವ್ನು ಏನಿದ್ರು ಕೂಡ ಬಂದು ನಮಸ್ಕಾರ ಹೋಗಕ್ಕಷ್ಟೇ ಅವನಿಗೆ ಅವಕಾಶ ಇರೋದನ್ನ ಸಂಬಂಧಪಟ್ಟಂಗೆ ಹೈಕೋರ್ಟ್. ಅವನೇನು ಮಾಡಕತ್ತಾರ, ಗುಡಿ ಒಳಗೆ ಹೊತ್ಕೊಂಡು ಬಡವರಿಗೂ ಆಮೇಲೆ ರೈತರ ಮೇಲೆ ಆಮೇಲೆ ಭಕ್ತರ ಮೇಲೆ ಅವ್ರು ಮಾಟ ಮಂತ್ರದ ಪ್ಲೇಟ್ಗಳನ್ನು ಮಾರ್ತಾರೆ 500-1000 ರೂಪಾಯಿಗೆ ದಾರ ಕಟ್ತಾನೆ ಅಂತ. ಅಲ್ಲಿ ಇವ್ರ ಮೇಲೆ ದೌರ್ಜನ್ಯವಾಗಿ ಅಂಗಡಿಕಾರರ ಮುಖಾಂತರ ಹತ್ತಾವಸರೆ ಮಾಡಕತ್ತಾರೆ. ಅದರ ಸಲುವಾಗಿ ನಾವು ಪೊಲೀಸ್ ಇಲಾಖೆಗೆ IGPನಿಂದ ಹಿಡಿದು ಇಳಪನೂರು ಪೊಲೀಸ್ ಸ್ಟೇಷನ್ ತಕ್ಕ ಕಂಪ್ಲೇಂಟ್ ಕೂಡ ಕೊಟ್ಟಾಗಿ ಕೂಡ ಏನು ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ಇವತ್ತಿನ ದಿನ ಬೀದಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವು ಈ ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಗಮನಕ್ಕೆ ತರೋದೇನಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಅವ್ರನ್ನ ತೆರವುಗೊಳಿಸ್ಬೇಕು, ಅವನ್ನ ಗಡಿಪಾರು ಮಾಡಬೇಕು, ಅವನ್ನ ಆ ಜಾಗದಿಂದ ಹೊರಗೆ ಹಾಕ್ಬೇಕು. ಹೊರಗೆ ಹಾಕ್ಲಿಲ್ಲ ಅಂದ್ರೆ ನಾವೇ ದಾಳಿ ಮಾಡ್ಲಿಕ್ಕೆ ಮುಂದಾಗ್ತಕ್ಕಂಥ ಅನಾಹುತಕ್ಕೆ ಪೊಲೀಸರು, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತನೇ ಹೊಣೆಗಾರ ಅಂತ ನಾವು ಈ ಹೋರಾಟದ ಮುಖಾಂತರ ಎಚ್ಚರಿಸ್ತಾ ಇದ್ದೀವಿ. ದಯವಿಟ್ಟು ಇದು ಸಣ್ಣ ಪುಟ್ಟ ವ್ಯಾಪಾರಸ್ಥರದು. ಈ ಸಂದರ್ಭದಲ್ಲಿ DUCI ಜಿಲ್ಲಾ ಅಧ್ಯಕ್ಷ G. ಅಮರೇಶ್, ಕಾವಲಿ ದೊಡ್ಡ ನರಸಿಂಹ, ರವಿ ನಾಯಕ್, ಯಲ್ಲಪ್ಪ ನಾಯಕ್, ರಾಮಪ್ಪ, ತಲಮಾರಿ ನಲ್ಲಣ್ಣ ನಾಯಕ್, K. ಸಣ್ಣ ನರಸಿಂಹ, ಕಾವಲಿ ಅಯ್ಯಪ್ಪ, B. ರಘು, B. ಭೀಮಣ್ಣ, G. ನಾಗರಾಜ್, G. ರಾಮಾಂಜನೇಯ, A. ರಾಮಾಂಜನೇಯ, A. ನರಸಿಂಹ, G. ಧೂಳಯ್ಯ ನಾಯಕ್, B. ಮಲ್ಲೇಶ್ ನಾಯಕ್, K. ಶಿವರಾಜ್ ನಾಯಕ್, G. ಆಂಜನೇಯ, K. ಮಲ್ಲೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಪತ್ನಿಯೇ ತನ್ನ ಪತಿಯನ್ನು ಕೃಷ್ಣಾ ನದಿಗೆ ತಳ್ಳಿದ್ದಾಳೆ ಎಂಬ ಆರೋಪ ಪ್ರಕರಣದಲ್ಲಿ ಬಾಲ್ಯ ವಿವಾಹದ ಹಿನ್ನೆಲೆಯಲ್ಲಿ ಪತಿಯನ್ನು ಪೋಕ್ಸೋ ಪ್ರಕರಣದಡಿ ಪೊಲೀಸರು ಬಂಧಿಸಿದ್ದಾರೆ. ತಾತಪ್ಪ ಎಂಬಾತ ಬಂಧಿತ ಆರೋಪಿ. ಕಳೆದ ತಿಂಗಳು ರಾಯಚೂರು ತಾಲೂಕಿನ ಗರ್ಜಾಪುರ ಗ್ರಾಮದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಈ ಘಟನೆ ನಡೆದಿತ್ತು. ನದಿ ಈಜಿ ದಡ ಸೇರಿದ್ದ ತಾತಪ್ಪ ಪತ್ನಿಯೇ ತನ್ನನ್ನು ಕೃಷ್ಣಾ ನದಿಗೆ ತಳ್ಳಿದ್ದಾಳೆ ಎಂದು ಆರೋಪ ಮಾಡಿದ್ದ. ಬ್ಯಾರೇಜ್ ಮೇಲೆ ನಿಂತಿದ್ದ ದಂಪತಿಯ ನಡುವಿನ ವಾಗ್ವಾದದ ವಿಡಿಯೋ ವೈರಲ್ ಆಗಿತ್ತು. ಆದರೆ ಪತಿಯೇ ಕಾಲು ಜಾರಿ ಬಿದ್ದಿದ್ದಾನೆ ಎಂದು ಪತ್ನಿ ಸಮರ್ಥಿಸಿಕೊಂಡಿದ್ದರು. ಈ ಘಟನೆ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. 15 ವರ್ಷದ ಬಾಲಕಿ, ಆದರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ಪರಿಶೀಲಿಸಿದಾಗ ಬಾಲಕಿಗೆ 15 ವರ್ಷವಾಗಿದ್ದು ಆಕೆಗೆ ಶಕ್ತಿನಗರದ ಕಲ್ಯಾಣ ಮಂಟಪದಲ್ಲಿ ಬಾಲ್ಯ ವಿವಾಹ ಮಾಡಿರುವುದು ಗೊತ್ತಾಗಿದೆ. ಆದ್ದರಿಂದ ತಪ್ಪಿಸ್ಥರ ವಿರುದ್ಧ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಮತ್ತು ಪೋಕ್ಸೋ ಪ್ರಕರಣ ದಾಖಲಿಸಬೇಕೆಂದು ರಾಯಚೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾದಗಿರಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಇಲಾಖೆ ಮನವಿ ಮಾಡಿತ್ತು. ಪೋಷಕರ ವಿರುದ್ಧವೂ ಕೇಸ್. ಈ ಮನವಿ ಆಧರಿಸಿ ರಾಯಚೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಾಯಚೂರು ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಿಸಿತ್ತು. ಬಾಲಕಿಯನ್ನು ಮದುವೆಯಾದ ಕಾರಣಕ್ಕೆ ಸೆಕ್ಷನ್ 9 ಅಡಿ ಮದುವೆಯಾದ ವ್ಯಕ್ತಿ ಮೇಲೆ ಪೊಲೀಸರು ಕೇಸ್ ದಾಖಲಿಸಿದ್ದರು. ಹಾಗೆಯೇ ಮದುವೆಗೆ ಸಹಕರಿಸಿದ್ದಕ್ಕಾಗಿ ಸೆಕ್ಷನ್ 10 ಅಡಿಯಲ್ಲಿ ಮದುವೆಯಾದ ವ್ಯಕ್ತಿಯ ತಾಯಿ ಮತ್ತು ಬಾಲಕಿಯ ತಾಯಿ ಮೇಲೆಯೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು. ನಾಪತ್ತೆಯಾಗಿದ್ದ ಆರೋಪಿ. ಇತ್ತ ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ತಾತಪ್ಪ ನಾಪತ್ತೆಯಾಗಿದ್ದ. ನಿರಂತರ ಶೋಧ ಕಾರ್ಯ ನಡೆಸಿ ಪೊಲೀಸರು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧನದ ಬಳಿಕ ಪೊಲೀಸರು ತಾತಪ್ಪನನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಗೆ ಒಳಪಡಿಸಿದರು. ಇಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದಾರೆ. ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. LIC ಪ್ರತಿನಿಧಿಗಳ ವಿಭಾಗೀಯ ಸಮ್ಮೇಳನ. ಬಡ ಮಧ್ಯಮ ವರ್ಗ ಜನರಿಗೆ ಜೀವ ವಿಮೆಯಿಂದ ಅನುಕೂಲ. NS ಬೋಸರಾಜ್. ಮಂತ್ರಾಲಯದಲ್ಲಿ 354ನೇ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ಸುಬುಧೇಂದ್ರ ತೀರ್ಥರು.
ವಾರ್ಡ್ 8ರಲ್ಲಿ ಕಟ್ಟಡ ವಾಲಿದ ಪ್ರಕರಣ, ಕಟ್ಟಡ ತೆರವಿಗೆ ಮುಂದಾಗದ ಪಾಲಿಕೆ, ನಾಳೆಯೊಳಗೆ ತೆರವುಗೊಳಿಸಲು ಗಡುವು. ಪಂಚಮುಖಿ ಗಾಣಲಾಳ ದೇವಸ್ಥಾನದ ಅರ್ಚಕರ ಮೇಲೆ ದೌರ್ಜನ್ಯ ಖಂಡಿಸಿ ಟಿಯುಸಿಐ ಪ್ರತಿಭಟನೆ. ಪತ್ನಿಯಿಂದ ನದಿಗೆ ತಳ್ಳಿದ ಆರೋಪಿ ಮಾಡಿದ್ದ ತಾತಪ್ಪ ಬಂಧನ, ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ